ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಜೂನ್ ತಿಂಗಳ ಕನ್ಯಾ ರಾಶಿಯವರ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಾ, ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇದಾಗಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಳಬೇಕಾದ್ರೆ ಜೂನ್ ತಿಂಗಳ ಗ್ರಹಸ್ಥಿತಿಗಳು ನೋಡೋಣ ಬನ್ನಿ. ಮೊದಲನೇದಾಗಿ ಜೂನ್ ತಿಂಗಳ ಗ್ರಹಸ್ಥಿತಿಗಳು. ಜೂನ್ 6ನೇ ತಾರೀಕು ಸಿಂಹ ರಾಶಿಗೆ ಕುಜಗ್ರಹಣ ಸಂಚಾರ ಆಗಲಿದೆ. ಅದೇ ದಿವಸ ಅಂದ್ರೆ ಜೂನ್ 6ನೇ ತಾರೀಕೆ ಮಿಥುನ ರಾಶಿಗೆ ಬುಧಗ್ರಹಣ ಸಂಚಾರ ಸಹ ಆಗಲಿದೆ. ಜೂನ್ 15ನೇ ತಾರೀಕು ಮಿಥುನ ರಾಶಿಗೆ ರವಿಗ್ರಹ ಸಂಚಾರವಾಗಲಿದೆ. ಇನ್ನು ಜೂನ್ 22ನೇ ತಾರೀಕು ಕರ್ಕಾಟಕ ರಾಶಿಗೆ ಮತ್ತೆ ಬುಧಗ್ರಹಣ ಸಂಚಾರವಾಗಲಿದೆ. ಇದು ಪ್ರಧಾನವಾದ ಗ್ರಹ ಸಂಚಾರಗಳು ಜೂನ್ ತಿಂಗಳಿನಲ್ಲಿ. ವೀಕ್ಷಕರೇ, ಜೂನ್ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರುವಾಗ ಒಳ್ಳೆಯದೇನೇನಾಗಲಿದೆ ಅನ್ನುವಂಥದ್ದನ್ನು ನೋಡೋಣ. ಎಚ್ಚರಿಕೆಗಳಿದೆ, ಅದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಜೂನ್ ತಿಂಗಳ ಕನ್ಯಾ ರಾಶಿಯವರ ಎಚ್ಚರಿಕೆಗಳು ಅಂತ ಹೇಳ್ಬಿಟ್ಟು ಬೇರೆ ವಿಡಿಯೋ ಮಾಡ್ತೀನಿ. ಇದು ಕೇವಲ ಶುಭ ವಿಚಾರಗಳ ವಿಡಿಯೋ ಆಗಿರಲಿದೆ. ಮೊದಲನೆಯ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕನ್ಯಾ ರಾಶಿಯ ನಿರುದ್ಯೋಗಿ ಆಗಿದ್ದರೆ, ಜಾಬ್ ಇಲ್ಲ ಅನ್ನುವ ರೀತಿಯಲ್ಲಿದ್ದರೆ, ಜೂನ್ 6ನೇ ತಾರೀಕಿಂದ ಜೂನ್ 15ನೇ ತಾರೀಕಿನ ತನಕ ನಿಮಗೆ ಒಂದು ಕ್ಯಾಲೆಂಡರ್ ಮಾರ್ಕ್ ಮಾಡ್ಕೊಳ್ಳಿ. ಜೂನ್ 6ರಿಂದ ಜೂನ್ 15ನೇ ತಾರೀಕಿನ ತನಕ ಏನು ಮಿಡಿಲ್ ಪೀರಿಯಡ್ ಇದೆಯಲ್ಲ, ಆ ಸಮಯದಲ್ಲಿ ನಿಮಗೆ ಜಾಬ್ ಸಿಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಅಥವಾ ಜೂನ್ ತಿಂಗಳ ಮೊದಲ 15 ದಿನಗಳು ಅಂತ ಅನ್ಕೊಂಬಿಡಿ, ನಿರುದ್ಯೋಗಿ ಕನ್ಯಾ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ತುಂಬ ಚೆನ್ನಾಗಿದೆ. ಅದರ ನಂತರ ಚೆನ್ನಾಗಿಲ್ಲ. ಅದು ಎಚ್ಚರಿಕೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ತೇನೆ. ಬಟ್ ಪ್ರಯತ್ನ ಈಗಲೇ ಇರಬೇಕು. ಅದು ಬಹಳ ಇಂಪಾರ್ಟೆಂಟ್. 6ರಿಂದ 15 ಒಳಗೆ ತಾರೀಕು ಒಳಗೆ ನೀವು ಪ್ರಯತ್ನ ಮಾಡಿದ್ರೆ ಯಶಸ್ಸಿನ ಸಂಖ್ಯೆ, ಯಶಸ್ವಿಯಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ದಯವಿಟ್ಟು ಅದೇ ಸಮಯದಲ್ಲಿ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು. ಇನ್ನು ಎರಡನೇ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕನ್ಯಾ ರಾಶಿಯವರಾಗಿದ್ದು ಆರೋಗ್ಯ ಬಾಧೆ ತುಂಬ ಜಾಸ್ತಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಆರೋಗ್ಯ ಬಾಧೆ ಇದೆ ಅಂತಂದರೆ, ಯಾಕೆಂದರೆ ಅಷ್ಟಮಾಧಿಪತಿಯು ನೀಚ ಸ್ಥಿತಿಯಲ್ಲಿ ಇಷ್ಟು ದಿವಸ ಇದ್ದ. ಜೂನ್ನಲ್ಲೂ 6ನೇ ತಾರೀಕಿನ ತನಕ ಅಷ್ಟಮಾಧಿಪತಿ ನೀಚ ಸ್ಥಿತಿಯೇ. ಆದರೆ ಏನಾಗುತ್ತೆ, 6ನೇ ತಾರೀಕಿನ ನಂತರ ಅಷ್ಟಮಾಧಿಪತಿ ವ್ಯಯಕ್ಕೆ ಬರ್ತಾನೆ. ಆದರೂ ಸಹ ಅಷ್ಟಮದಲ್ಲಿ ಶುಕ್ರ ನಿಮಗೊಂದು ಸ್ವಲ್ಪ ಅನುಕೂಲ ಮಾಡ್ತಾನೆ. ಅಲ್ಲಿಗೆ ನೀಚತ್ವ ಸ್ಥಿತಿಯಿಂದ ಕುಜಗ್ರಹ ಹೊರಗೆ ಬರೋದು ಹಾಗೂ ಅಷ್ಟಮದಲ್ಲಿ ಶುಕ್ರ ಬರತಕ್ಕಂಥದ್ದು ಇದೇನು ತೋರಿಸುತ್ತೆ ಅಂತಂದರೆ, ಗುರುವೇ ನಮ್ಮದು ಕನ್ಯಾ ರಾಶಿ ಆರೋಗ್ಯ ಸರಿ ಇಲ್ಲ, ಟ್ರೀಟ್ಮೆಂಟ್ ತೊಗೊಬೇಕು. ಆದರೆ ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೂ ಸಹ ನಮ್ಮ ಹತ್ರ ಹಣಕಾಸಿಲ್ಲ, ಆಪ್ರೇಷನ್ ಹೇಳಿದ್ದಾರೆ ಡಾಕ್ಟ್ರು, ಮಾಡಿಸೋಕ್ಕೆ ದುಡ್ಡಿಲ್ಲ, ಅಥವಾ ಈ ಹಣಕಾಸಿನ ತೊಂದರೆಯಿಂದಾಗಿ ಏನೇನು ನೀವು ಆರೋಗ್ಯಕ್ಕೆ ಔಷಧೋಪಚಾರಗಳು ಟ್ರೀಟ್ಮೆಂಟ್ ತಗಲಿಕ್ಕೆ ಏನು ಆಗ್ತಾ ಇರಲಿಲ್ಲ, ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸಾಲ್ವ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ನಿಮಗೆ ಆರೋಗ್ಯ ನಿಮಿತ್ತವಾಗಿ, ಅಂದರೆ ಔಷಧೋಪಚಾರಗಳು ಪರಿಹಾರ ಮಾಡೋ ಇದಕ್ಕೆ ಸಂಬಂಧಿತವಾಗಿ ನಿಮ್ಗೆ ಏನೇನು ಹಣಕಾಸಿನ ಸಹಾಯ ಬೇಕೋ ಆ ಪರ್ಟಿಕ್ಯುಲರ್ ಸಹಾಯ ಖಂಡಿತವಾಗಿ ಸಿಗ್ತದೆ ಅಂತ ಕಂಡು ಬರ್ತಾ ಇದೆ. ಸೊ ಅದರಿಂದ ಇದರಲ್ಲಿ ಇನ್ನೂ ಒಂದು ವಿಚಾರ ಹೇಳ್ತೀನಿ. ನೀವು ಅಂತಲೇ ಅಲ್ಲ, ಕುಟುಂಬಾಧಿಪತಿಯಾಗಿ ಶುಕ್ರನು ಅಷ್ಟಮದಿಂದ ಕುಟುಂಬ ಸ್ಥಾನವನ್ನು ನೋಡ್ತಾನೆ. ಸೊ ಆದ್ದರಿಂದಾಗಿ ನಿಮ್ಮ ಕುಟುಂಬದಲ್ಲಿ, ಉದಾಹರಣೆ ನಿಮ್ಮ ತಂದೆಯವ್ರಿಗೆ ಹುಷಾರಿಲ್ಲ, ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗಿತ್ತು, ದುಡ್ಡಿಲ್ಲ. ತಾಯಿಗೆ ಹುಷಾರಿಲ್ಲ, ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗಿತ್ತು, ದುಡ್ಡಿಲ್ಲ. ಹೆಂಡ್ತಿಗೋ ಗಂಡಂಗೋ ಮಕ್ಕಳಿಗೋ ಅಣ್ಣಂಗೋ ತಮ್ಮಂಗೋ ಅಕ್ಕಂಗೋ ತಂಗಿಗೋ ಯಾರಿಗೋ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೋ ಹುಷಾರಿಲ್ಲ, ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಬಟ್ ದುಡ್ಡಿಲ್ಲ. ದುಡ್ಡಿದ್ದರೆ ನಾನು ಟ್ರೀಟ್ಮೆಂಟ್ ಕೊಡಿಸ್ತಿದ್ದೆ. ಸೊ ಆ ದುಡ್ಡಿನ ವ್ಯವಸ್ಥೆ ತುಂಬ ಚೆನ್ನಾಗಾಗತ್ತೆ. ಸೊ ಮೆಡಿಕಲ್ ರಿಕ್ವೈರ್ಮೆಂಟ್ಸ್, ವೈದ್ಯಕೀಯ ಉಪಯೋಗಕ್ಕೋಸ್ಕರವಾಗಿ ಆರ್ಥಿಕ ಸಹಾಯ ಅನ್ನತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ಸಿಗಲಿದ್ದು. 6ನೇ ತಾರೀಕು ನಂತರ
ತುಂಬ ಚೆನ್ನಾಗಂತೂ ಗ್ಯಾರಂಟಿ ಸಿಗಲಿದೆ ಅಂತ ಕಂಡು ಬರ್ತಾ ಇದೆ. ಇದರಲ್ಲಿ ಸ್ವಲ್ಪ ಕಾಲಭೈರವೇಶ್ವರನ ಆರಾಧನೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ನಾವು ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಮಹಾಕಾಲಭೈರವೇಶ್ವರ ಹೋಮವನ್ನು ಮಾಡಿ ವಿಶೇಷ ಕರುಂಗಾಲಿ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಂಡ್ರೆ ತುಂಬ ಅನುಕೂಲ. ಇಲ್ಲ ಸಿಂಪಲ್ ಪರಿಹಾರ ಬೇಕು ಅಂತಂದರೆ ನೀವು ಕುಜಗ್ರಹ ಅಷ್ಟೋತ್ತರ ಪಠನ, ದುರ್ಗಾ ಅಷ್ಟೋತ್ತರ ಪಠನ, ಯಾಕೆಂದರೆ ಅಷ್ಟಮದಲ್ಲಿರೋದು ಶುಕ್ರ, ಸೊ ದುರ್ಗಾ ಅಷ್ಟೋತ್ತರ ಪಠನ ಇದೆಲ್ಲ ತುಂಬ ಅನುಕೂಲ ಆಗುತ್ತೆ. ಸುಬ್ರಹ್ಮಣ್ಯ ದುರ್ಗಾ ಎರಡು ಸ್ತೋತ್ರ ಪಠನಗಳು, ಅಷ್ಟೋತ್ತರ ಪಠನಗಳು ಅಥವಾ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳು ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ, ಕನ್ಯಾ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕನ್ಯಾ ರಾಶಿಯವರಾಗಿದ್ದು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು ಅಂದರೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಾಗಿದ್ದರೆ, ಯಾವುದೋ ಒಂದು ಅಂಗಡಿ ಇಟ್ಕೊಂಡಿದ್ದೀವಿ ಅಥವಾ ಹೋಟೆಲ್ ಇಟ್ಕೊಂಡಿದ್ದೀವಿ, ಏನೋ ಒಂದು ವ್ಯಾಪಾರ ಮಾಡ್ತಾ ಇರತಕ್ಕಂತಹ, ಅದರಲ್ಲೂ ಕೂಡ ಪ್ರಮುಖವಾಗಿ ಲಾ ಫರ್ಮ್ ನಡೆಸ್ತಾ ಇದ್ದರೆ ಅಥವಾ ಈ ಟ್ಯೂಷನ್ಸ್ ಥರದ್ದೇನಾದ್ರು ನಡೆಸ್ತಾ ಇದ್ದರೆ, ಮಾತು ಪ್ರಧಾನವಾಗಿ ಉಳ್ಳಂಥದ್ದು ಬ್ರೋಕರೇಜ್ ರಿಲೇಟೆಡ್ ಬಿಸ್ನೆಸ್ ಏನಾದ್ರು ನೀವು ನಡೆಸ್ತಾ ಇದ್ದರೆ ಒಂದು ಫರ್ಮ್ ಥರ, ಸೊ ಇಂಥ ಬಿಸ್ನೆಸ್ನವರಾದರೆ ತುಂಬ ಒಳ್ಳೆಯದು. ನಿಮಗೆ ಈ ಜೂನ್ ತಿಂಗಳ 22ನೇ ತಾರೀಕಿನ ನಂತರ ತುಂಬ ಚೆನ್ನಾಗಿದೆ. ಅಂದರೆ ಒಳ್ಳೊಳ್ಳೆ ಆರ್ಡರ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ, ಆಪ್ಷನ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ, ಬಿಸ್ನೆಸ್ ತುಂಬ ಚೆನ್ನಾಗಾಗುತ್ತೆ, ದುಡ್ಡು ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ನೀವು ಯಾವುದೇ ಬಿಸ್ನೆಸ್ ಮಾಡ್ತಾ ಇರಿ, ಒಂದಿಷ್ಟು ಹೊರಗಡೆಯಿಂದ ದುಡ್ಡುಗಳು ಬರಬೇಕು, ನಮಗೆ ಬರ್ತಾ ಇಲ್ಲ ಅಂದರೆ 22ನೇ ತಾರೀಕಿನ ನಂತರ ಪ್ರಯತ್ನ ಮಾಡಿ, ನಿಮಗೆ ಬರಬೇಕಾಗಿರ್ತಕ್ಕಂಥ ದುಡ್ಡುಗಳು ನಿಮಗೆ ಬರುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ. 22ನೇ ತಾರೀಕು ದಾಟಬೇಕಷ್ಟೆ. ಇನ್ನು ದೃಷ್ಟಿ ತುಂಬ ಆಗೋದ್ರಿಂದ ಕೂಡ ಇನ್ನು ಸ್ವಲ್ಪ ಹಿನ್ನಡೆ ಆಗ್ತಿರುತ್ತೆ. ನಾವು ಕುದೃಷ್ಟಿ ಪರಿಹಾರ ಮಂತ್ರ ಹೋಮವನ್ನು ಮಾಡ್ತೇವೆ, ಹಾಗೂ ಎಚ್ಚರಿಕೆಗಳ ಬಗ್ಗೆ ತಿಳಿಸ್ತೇನೆ, ಹಾಗೂ ವಿಡಿಯೋ ಎಂಡಲ್ಲಿ ಕೂಡ ಅದರ ಪರಿಹಾರವನ್ನು ಹೇಳ್ತೇನೆ. ಸೊ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡಿ ವಿಶೇಷವಾದ ಕರುಂಗಾಲಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡೋ ಗೊತ್ತಾಗುತ್ತೆ. ಇನ್ನು ಸಿಂಪಲ್ ಪರಿಹಾರ ಅಂದರೆ ದೃಷ್ಟಿ ಸ್ವಲ್ಪ ಜಾಸ್ತಿ ತೆಗೆಸ್ಕೊಳ್ಳಿ. ಕಲ್ಲುಪ್ಪು, ಒಣಮೆಣಸು ಹಾಗೂ ಬಿಳಿ ಸಾಸಿವೆ ಮೂರನ್ನು ಹಿಂಗೆ ಇಟ್ಕೊಂಡು ನಿಮಗೆ ದೃಷ್ಟಿ ತೆಗೆದ್ರೆ, ನಿಮ್ಮ ತಾಯಿ ಹೊರತುಪಡಿಸಿ ಬೇರೆಯವ್ರು ತೆಗಿಬೇಕು, ದೃಷ್ಟಿ ತೆಗೆದ್ರೆ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ, ಆಯ್ತಲ್ವಾ. ಬಟ್ 22ನೇ ತಾರೀಕಿನ ನಂತರ ತುಂಬ ಅನುಕೂಲಗಳಿದೆ, ಬರಬೇಕಾದ ಬಾಕಿಗಳೆಲ್ಲ ಬರಲಿಕ್ಕೆ ತುಂಬ ಅನುಕೂಲ. ನಾನು ಸಿಂಪಲ್ಲು ವಿಶೇಷ ಎರಡೂ ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ. ವಿಡಿಯೋ ಎಂಡಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ ಅದ್ರ ಬಗ್ಗೆ. 4ನೇ ಶುಭ ವಿಚಾರ, ಕನ್ಯಾ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕನ್ಯಾ ರಾಶಿಯವರಾಗಿದ್ದು ಏನಾದರೂ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸಿಲುಕಿಕೊಂಡಿದ್ರೆ, ಅಥವಾ ಕೋರ್ಟ್ವರೆಗೂ ಹೋಗಿಲ್ಲ ಬಟ್ ಒಂದು ಪ್ರಾಬ್ಲಮ್ ಅಂತೂ ಆಗಿದೆ, ಒಂದಿಷ್ಟು ಸಮಸ್ಯೆ ನಡೀತಾ ಇದೆ ಅಂತ ಆದರೆ, ಸಂಧಾನ ಮಾಡ್ಕೊಳ್ಳೋಕ್ಕೆ ನಿಮ್ಮದೊಂದು ಅಪ್ಪರ್ ಹ್ಯಾಂಡ್ ಸಿಗುವ ಸಾಧ್ಯತೆ ಚೆನ್ನಾಗಿದೆ. ಅಪ್ಪರ್ ಹ್ಯಾಂಡ್ ಅಂದರೆ ನಿಮ್ಮತ್ತ ತಿರುಗುವಂಥದ್ದು, ಅಂದರೆ ನಿಮ್ಮ ಸೈಡೇ ಸ್ವಲ್ಪ ಜಾಸ್ತಿ ನ್ಯಾಯ ಇದೆ, ನಿಮಗೆ ಗೆಲುವು ಜಾಸ್ತಿ ಇದೆ ಅನ್ನುವ ರೀತಿಯಲ್ಲಿ ಚಾನ್ಸಸ್ ಕಂಡು ಬರ್ತಾ ಇದೆ. ಇದರ ಪರಿಣಾಮ ಏನು ಅಂದರೆ, ಸಂಧಾನ ಮಾಡ್ಕೊಳ್ಳೋಕೆ ಆಪೋಸಿಟ್ ಪಾರ್ಟಿ ಚೆನ್ನಾಗಿ ಬಂದ್ಬಿಡ್ತಾರೆ. ಅಂದರೆ ಆಯ್ತು ಬಿಡಿ, ಇದನ್ನು ಇಲ್ಲಿಗೆ ಮುಗಿಸ್ಬಿಡೋಣ, ಏನು ಅಂತ ಇಲ್ಲಿ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ. ಸೊ ನೀವು ಕೋರ್ಟಲ್ಲೇ ಕೇಸ್ ಇದ್ದರೂ ಕೂಡ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಕರೀತಾರೆ ನಿಮ್ಮನ್ನು. ಇಲ್ಲ ಕೋರ್ಟ್ವರೆಗೂ ಹೋಗಿಲ್ಲ, ಕೇಸು ಹೊರಗಡೆನೇ ಇದೆ ಅಂತಂದ್ರೂ ಕೂಡ ಸಹ ನಿಮಗೆ ಸೆಟಲ್ಮೆಂಟ್ ಮಾಡಿಕೊಂಡು ಒಂದು ಸಂಧಾನ ಪ್ರಕ್ರಿಯೆ ಮಾಡ್ಕೊಂಡು ಆ ಪ್ರಾಬ್ಲಮ್ನಲ್ಲೇ ಸಾಲ್ವ್ ಮಾಡ್ಕೊಂಡು, ಯಾಕಂದ್ರೆ ನಿಮಗೂ ಸಹ ತುಂಬ ಡ್ರ್ಯಾಗ್ ಮಾಡೋಕ್ಕೆ ಇಷ್ಟ ಇಲ್ಲ. ನಿಮ್ಮದು ಅಪ್ಪರ್ ಹ್ಯಾಂಡ್ ಇರ್ಬೋದು, ಬಟ್ ಡ್ರ್ಯಾಗ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಆ ಅಪ್ಪರ್ ಹ್ಯಾಂಡ್ ಏನಿದೆ ನಿಮ್ಮದು, ಅದನ್ನು ಮಾನಿಟೈಸ್ ಮಾಡ್ಕೋಬಹುದು, ಸೂಕ್ಷ್ಮವಾಗಿ ನಾನು ಹೇಳ್ತಾ ಇರೋವಂಥದ್ದು. ಸೊ ಖಂಡಿತವಾಗಿ ಅನುಕೂಲ ಆಗಲಿದೆ. ಸೊ ಏನೇ ಸಮಸ್ಯೆಗಳಿರಲಿ, ಎದುರು ಕಡೆ ಇರ್ತಕ್ಕಂಥವ್ರು ಸಂಧಾನಕ್ಕೆ ಬರುವ ಸಾಧ್ಯತೆ ಇದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಬಳಸ್ಕೊಳ್ಳಿ. ನಾವು ಷಡ್ದ್ರವ್ಯ ಮಹಾಸುದರ್ಶನ ಹೋಮವನ್ನು ಮಾಡಿ ಕರುಂಗಾಲಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಂಡ್ರು ಇನ್ನೂ ಸ್ವಲ್ಪ ಜಾಸ್ತಿ ಪಾಸಿಟಿವ್ ಆಗುತ್ತೆ. ಇಲ್ಲ ಅಂತಂದರೆ ಬಹಳ ಮುಖ್ಯವಾಗಿ ನೀವು ಮನೆ ಹತ್ರ ಈಶ್ವರನ ದೇವಸ್ಥಾನ ಇದ್ದರೆ ನೀವು ಹೋಗಿ ಒಂದು ರುದ್ರಾಭಿಷೇಕವನ್ನು, ಭಸ್ಮದಲ್ಲಿ ಅರ್ಚನೆಯನ್ನು ಅಥವಾ ಬಿಲ್ವಪತ್ರೆಯಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಂಡು ಆ ಪ್ರಸಾದ ಧಾರಣೆ ಮಾಡಿದ್ರು ಕೂಡ ಅನುಕೂಲ ಆಗುತ್ತೆ. ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನು ಮಾಡಿ, ಖಂಡಿತ ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ, ಕನ್ಯಾ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ನೀವು ವಿದ್ಯಾರ್ಥಿಗಳಾಗಿದ್ದು ಒಳ್ಳೆಯ ಕಾಲೇಜಲ್ಲಿ ಸೀಟ್ ಬೇಕು ಅಂತಲೋ, ಅಥವಾ ಯಾವುದೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀತೀನಿ ಅದು ಪಾಸ್ ಆಗಬೇಕು ಅಂತಲೋ, ಅಥವಾ ವಿದೇಶದಲ್ಲಿ ನನಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಅವಕಾಶಗಳು ಬೇಕು ಅಂತಲೋ ಮಾಡುವ ಪ್ರಯತ್ನಗಳು ತುಂಬ. ಅದು ನೀವು ಆಲ್ರೆಡಿ ಜಾಬಲ್ಲಿದ್ದು ಯಾವುದೋ ಒಂದು ಇಂಟರ್ವ್ಯೂ ಪಾಸ್ ಆದರೆ, ಎಕ್ಸಾಮ್ ಪಾಸ್ ಆದರೆ ವಿದೇಶಕ್ಕೆ ಕಳಿಸ್ತಾರೆ, ಪ್ರಮೋಷನ್ ಕೊಡ್ತಾರೆ, ಮತ್ತೊಂದು ಅದಕ್ಕೂ ಕೂಡ ಅಂದರೆ ರಿಲೇಟೆಡ್ ಟು ಎಕ್ಸಾಮ್ಸ್, ರಿಲೇಟೆಡ್ ಟು ಸ್ಟಡೀಸ್, ನಿಮ್ಮ ವಿದ್ಯಾರ್ಜನೆ ಹಾಗೂ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ನೀವು ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂಥವ್ರು ಪ್ರಮೋಷನ್ಗೋಸ್ಕರ
ನೀವೇನಾದ್ರು ಎಕ್ಸಾಮ್ ಬರೀಬೇಕು ಅಂದ್ರೂ ಸಹ ನಿಮಗೆ ತುಂಬ ಚೆನ್ನಾಗಿದೆ ಈ ಒಂದು ಜೂನ್ ತಿಂಗಳು. ವಿದ್ಯಾರ್ಥಿಗಳಿಗಂತೂ ಗೋಲ್ಡನ್ ಪೀರಿಯಡ್. ಸೊ ಉತ್ತಮವಾದಂತಹ ಆಯ್ಕೆಗಳನ್ನು, ಉತ್ತಮವಾದಂತಹ ನಿಮ್ಮ ವ್ಯಕ್ತಿಗೆ ಜಾತಕ ಪರಿಶೀಲನೆ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೇದು. ಯಾಕೆಂದರೆ ಬಹಳಷ್ಟು ಜನ ಹತ್ರ ಯಾವುದೋ ಒಂದು ಕೋರ್ಸ್ ಕಲಿತಾರೆ, ಎಲ್ಲ 2-3 ಸಲ ಪ್ರಯತ್ನ ಮಾಡಿ ಸಕ್ಸಸ್ ಆಗದೆ ಹೋದಾಗ ಬರ್ತಾರೆ. ಜಾತಕ ನೋಡಿದ್ರೆ ಆ ಕೋಚ್ಗೆ, ಆ ಕೋರ್ಸ್ಗೆ ಹಾಗೂ ಅವರಿಗೆ ಮ್ಯಾಚಿಂಗ್ ಆಗಿರಲ್ಲ, ಅವರ ಜಾತಕಕ್ಕೆ ಮ್ಯಾಚ್ ಆಗಲ್ಲ. ಸೊ ನಿಮ್ಮ ಜಾತಕದ ಪ್ರಕಾರ ಯಾವ ಕೋರ್ಸ್ ನಿಮಗೆ ಮ್ಯಾಚ್ ಆಗುತ್ತೆ, ಏನು ತೆಗೆದುಕೊಳ್ಬೇಕು ನೀವು ಫ್ಯೂಚರಲ್ಲಿ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡಿಸ್ಕೊಂಡು ತೆಗೆದುಕೊಂಡ್ರೆ ತುಂಬ ಉತ್ತಮವಾದಂತಹ ಮಾರ್ಗ ಆಗಿರುತ್ತೆ. ಸೊ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಇನ್ನೂ ಒಳ್ಳೆಯದು. ಅದೇನೇ ಆಗಲಿ, ದೃಷ್ಟಿ ದೋಷದಿಂದಲೋ ಮತ್ತೊಂದು ಇನ್ನೊಂದು ಯಾವುದೋ ದೋಷದಿಂದಾಗಲಿ ಸಮಸ್ಯೆಗಳಾದರೆ ಪರಿಹಾರಗಳು ಮಾಡ್ಕೊಳ್ತಕ್ಕಂಥದ್ದು. ಹೆಂಗಿದ್ರು ಈ ಮೇ ತಿಂಗಳು ರಜೆ, ದೊಡ್ಡ ದೊಡ್ಡ ಕ್ಷೇತ್ರಗಳು, ಅಮ್ಮನವರ ಸನ್ನಿಧಾನಗಳು, ಶಾರದಾಂಬ ಸನ್ನಿಧಾನ ಅಥವಾ ದುರ್ಗಾದೇವಿ ಸನ್ನಿಧಾನಗಳಿಗೆ ಹೋಗಿ ಒಂದು ಪ್ರದಕ್ಷಿಣೆ, ಪೂಜೆ, ಕುಂಕುಮಾರ್ಚನೆ ಮಾಡಿಸ್ಕೊಂಡು ಒಳ್ಳೆ ಪ್ರಾರ್ಥನೆ ಮಾಡ್ಕೊಂಬಂದ್ರು ಒಳ್ಳೆಯದು. ಇಲ್ಲ ಜೂನ್ ತಿಂಗಳ ಅಥವಾ ಅದಕ್ಕಿಂತ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು, ಕನ್ಯಾ ರಾಶಿಯವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೆ ವಿಶೇಷ ಪರಿಹಾರ ಮಾರ್ಗ ಏನಪ್ಪಾ ಅಂತಂದ್ರೆ 27ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಗೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಬಾರಿ 27ನೇ ತಾರೀಕು ಒಂದು ಅದ್ಭುತವಾದಂತಹ ಹೋಮ, ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಂದ್ರೆ ಕೆಟ್ಟ ದೃಷ್ಟಿಯನ್ನ ಪರಿಹಾರ ಮಾಡತಕ್ಕಂಥ ಹೋಮ ಆಗಿರುತ್ತೆ. ದೃಷ್ಟಿ ಯಾರಿಗಾಗಲ್ಲ ಹೇಳಿ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ದೃಷ್ಟಿ ಹಾಕುವಂಥವ್ರು ನಿಮ್ಮ ಉದ್ಯೋಗವನ್ನು, ನಿಮ್ಮ ಹಣಕಾಸಿನವನ್ನು, ನಿಮ್ಮ ಸ್ಥಿತಿಗತಿಗಳನ್ನು ನೋಡೋ, ನಿಮಗೆ ವಿವಾಹ ಫಿಕ್ಸ್ ಆಯಿತು ಅಥವಾ ಮದುವೆ ಗಂಡ ಹೆಂಡತಿ ಚೆನ್ನಾಗಿದ್ದೀರಾ ಅಥವಾ ಯಾವುದೋ ಮಕ್ಕಳು, ಯಾವುದೋ ಒಂದು ವಿಚಾರದಲ್ಲಿ ಹೊಸ ಬಟ್ಟೆ ಹಾಕೊಂಬಂದ್ರು ಕೂಡ ದೃಷ್ಟಿ ಆಗೇ ಆಗುತ್ತೆ. ಸಣ್ಣ ಆದರೆ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ ದೃಷ್ಟಿ ಆಗುತ್ತೆ, ದಪ್ಪ ಆದ್ರೂ ದಪ್ಪ ಆಗ್ಬಿಟ್ಟು ಚೆನ್ನಾಗಿ ಮೈಕೈ ತುಂಬ್ಕೊಂಡ್ಬಿಟ್ಟಿದ್ದೀರಾ ಅಂತ ದೃಷ್ಟಿ. ಏನಂದ್ರೂ ದೃಷ್ಟಿ ಮಾತ್ರ ತಪ್ಪಿದ್ದಲ್ಲ. ಸೊ ಅದರಿಂದ ಚಕ್ಷುಷೋ ಹೇತೆ, ಮನಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕಣ್ಣಿನ ದೃಷ್ಟಿ ಅನ್ನತಕ್ಕಂಥದ್ದು, ಮನಸ್ಸಿನಲ್ಲೇ ಹೊಟ್ಟೆ ಹೊರ್ಕೊಂಡು ದೃಷ್ಟಿ ಆಗ್ತಕ್ಕಂಥದ್ದು, ಬಾಯಿ ಬಿಟ್ಟು ಹೇಳಿ ನಿಮಗೆ ದೃಷ್ಟಿ ಮಾಡ್ತಕ್ಕ, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀರಿ. ಸೊ ಅದರಿಂದ ಆ ಎಲ್ಲ ದೃಷ್ಟಿ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಬಹಳ ಪ್ರಮುಖವಾಗಿ ಮೇ 27ನೇ ತಾರೀಕು ಅಮಾವಾಸ್ಯೆ ಮಂಗಳವಾರ ದಿವಸ ನಮ್ಮ ಯಾಗಶಾಲೆಯಲ್ಲಿ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ, ಕೆಟ್ಟ ದೃಷ್ಟಿಯನ್ನ ಪರಿಹಾರ ಮಾಡುವಂತಹ ಮಂತ್ರದಿಂದ ಹೋಮವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾನು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಕರುಂಗಾಲಿ ಮಾಲೆಯನ್ನ ಅಭಿಮಂತ್ರಣ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಷಡ್ದ್ರವ್ಯ ಮಹಾ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ 6 ವಿಧದ ವಿಶೇಷವಾದ ದ್ರವ್ಯಗಳಿಂದ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಕೂಡ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ವಿಶೇಷವಾಗಿ ಮಾಟ ಮಂತ್ರಗಳು, ಕೆಟ್ಟ ಶಕ್ತಿಗಳು, ಶತ್ರು ಬಾಧೆಗಳು, ಆರೋಗ್ಯ ಬಾಧೆಗಳು, ಆರ್ಥಿಕ ಬಾಧೆಗಳು, ನೋಡಿ 6 ವಿಧದ ಬೇರೆ ಬೇರೆ ಸಮಸ್ಯೆಗೆ ಒಂದು 6 ವಿಧದ ಬೇರೆ ಬೇರೆ ದ್ರವ್ಯಗಳನ್ನು ಬಳಸಿ ನಾವು ಷಡ್ದ್ರವ್ಯ ಮಹಾಸುದರ್ಶನ ಹೋಮ ಅಂತ ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ನಮ್ಮ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆ ಅಭಿಮಂತ್ರಣೆಯಾಗಿರುತ್ತೆ. ಅಷ್ಟೇ ಅಲ್ಲ, ಕಾಲಭೈರವೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ಜನಕ್ಕಂತೂ ಮನೆ ದೇವರೇ ಕಾಲಭೈರವೇಶ್ವರ. ಇನ್ನು ಬಹಳಷ್ಟು ಜನಕ್ಕೆ ಕಾಲಭೈರವನ ಅನುಗ್ರಹ ಬಹಳ ಮುಖ್ಯ. ನೀವು ಯಾವ್ದಾದ್ರು ಅಘೋರಿಗಳು, ನೀವು ನೋಡ್ತಿರಲ್ಲ, ಮೊನ್ನೆ ಕುಂಭ ಸ್ನಾನ ಕಡೆ ಆಯಿತು, ಅಘೋರಿಗಳು ಅಂತ ನೋಡ್ತಿರಲ್ಲ, ಅವರಂತೂ ತೀರಾ ಜಾಸ್ತಿ ಕಾಲಭೈರವೇಶ್ವರನ ಆರಾಧನೆ ಮಾಡ್ತಾರೆ. ಎಲ್ಲ ವಿಧದ ಸಮಸ್ಯೆಗಳಿಗೆ ಪರಿಹಾರ ಕಾಲಭೈರವೇಶ್ವರನಾಗಿರ್ತಾನೆ. ಸೊ ಮಂಗಳವಾರ ಅಮಾವಾಸ್ಯೆ ಕಾಲಭೈರವೇಶ್ವರ ಹೋಮ, ಅದರಲ್ಲಿ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನ ಅಭಿಮಂತ್ರಣ ಮಾಡಿ ಕೊಡ್ತಾ ಇದ್ದೇವೆ. ಅದ್ಭುತವಾದಂತಹ ಅವಕಾಶ. ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಅದರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಹೀಗೆ ಎಲ್ಲಾ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲಾ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಆ ಒಂದು ಸಂಕಲ್ಪ ಸೇವೆಗೆ ವಿಶೇಷವಾಗಿ ಈ ಒಂದು ಕರುಂಗಾಲಿ ಮಾಲೆಯನ್ನ ವಿಶೇಷವಾಗಿ ಎಲ್ಲಾ ಹೋಮಗಳಲ್ಲೂ ಅಭಿಮಂತ್ರಣೆ ಮಾಡಿ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ
ಹಾಗೂ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಕಾಣೋ ನಂಬರ್ಗೆ ದಯವಿಟ್ಟು ವಾಟ್ಸ್ಆಪ್ ಮಾಡಲಿಕ್ಕೆ ಮರಿಬೇಡಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. 27ನೇ ತಾರೀಕು ಮಂಗಳವಾರ ಅಮಾವಾಸ್ಯ ದಿವಸ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಾನೇ ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಮಾಡೋದು ನೀವು ನೋಡ್ಕೊಳ್ಬಹುದು. ಎಲ್ಲಾ ಹೋಮಗಳು 10:30ರಿಂದ ಆರಂಭವಾಗುತ್ತೆ. ಎಲ್ಲಾ ಹೋಮಗಳು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನ ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಅತ್ಯಂತ ಸುಲಭ ಪರಿಹಾರ ಹಾಗೂ ನಾವು ಮಾಡುವ ವಿಶೇಷ ಪರಿಹಾರ ಎರಡನ್ನೂ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.